ಕೇಂದ್ರ ಸರ್ಕಾರಕ್ಕೆ ಸಾಲು ಸಾಲು ಸಂಕಟಗಳ ಸರಮಾಲೆ ಎದುರಾಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ಗುಲಾಬಿ ಹೋರಾಟ ಆರಂಭ ಆಗಿದೆ. ಗುಲಾಬಿ ಆಶಾ ಕಾರ್ಯಕರ್ತೆಯರು ಈಗ ಸಮರ ಶುರು ಮಾಡಿದ್ದಾರೆ. ಮತ್ತೆ ಬೀದಿಗಿಳಿದಿದ್ಯಾಕೆ ಆಶಾ ಕಾರ್ಯಕರ್ತೆಯರು? ಹಾಗಾಗಿ ಪ್ರತಿಭಟನೆಯನ್ನು ನಾವು ನೋಡ್ತಾನೆ ಇರ್ತೀವಿ. ಈಗ ಮತ್ತೆ ಬೀದಿಗಿಳಿಯೋದಕ್ಕೆ ಕಾರಣ ಏನು? ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬಾಗಲಕೋಟೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಡಿಸಿ ಕಚೇರಿ ಬಳಿಯಲ್ಲಿ ಆಶಾ ಕಾರ್ಯಕರ್ತೆಯರು ಬೃಹತ್ ಹೋರಾಟ ಮಾಡಿದ್ದಾರೆ. ಹೋರಾಟದ ಮೂಲಕವಾಗಿ ಎನ್ಸಿಎಚ್ ನಿರ್ದೇಶಕರಿಗೆ ಕಾರ್ಯಕರ್ತೆಯರು ಮನವಿ ಕೊಟ್ಟಿದ್ದಾರೆ. ಡಿಸಿಗಳಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಹಲವಾರು ತಿಂಗಳಿಂದ ಗೌರವಧನ ಪ್ರೋತ್ಸಾಹ ಧನವನ್ನೇ ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ದಾರೆ. 1 ವರ್ಷ ಆಯಿತು. ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಬಾಕಿ ಇರೋ ಗೌರವಧನ ಅದನ್ನ ಗೌರವಪೂರ್ವಕವಾಗಿ ಕೊಟ್ಟು ಬಿಡ್ರಪ್ಪ, ಪ್ರೋತ್ಸಾಹ ಧನವನ್ನ ಗೌರವಪೂರ್ವಕವಾಗಿ ನೀಡಿ ಅಂತ ಪತ್ರ ಬರೆದಿದ್ದಾರೆ. ಕಾರ್ಯಕರ್ತೆಯರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಆಶಾ ಕಾರ್ಯಕರ್ತೆಯರು ಆಗ್ರಹ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡರ ವಿರುದ್ಧ ಇದೀಗ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ. ನಾವು ದುಡ್ದಿರೋ ದುಡ್ಡ್ರಿ, ಅದು ಗೌರವಧನ. ನೀವೇ ನಮಗೆ ಭಿಕ್ಷೆ ಕೊಡ್ತಾ ಇಲ್ಲ, ಗೌರವಧನ ಗೌರವ ಪೂರ್ಣವಾಗಿ ನಮಗೆ ಕೊಡಿಯೋದನ್ನ ಅಂತ ಪ್ರತಿಭಟನೆ ಮಾಡಿ ಕೇಳುವಂತಹ ಸ್ಥಿತಿ ಎದುರಾಗಿದೆ. 1 ವರ್ಷ ಆಯಿತು. 1 ವರ್ಷದಿಂದ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯೂ ಕೂಡ ತನ್ನ ಕುಟುಂಬವನ್ನು ತುಂಬ ಸಂಕಷ್ಟದಿಂದ ಕಷ್ಟದಿಂದ ಸಾಗಿಸ್ತಾ ಇದ್ದಾರೆ, ಸರಿದೂಗಿಸ್ತಾ ಇದ್ದಾರೆ. ಈಗ ತುಂಬ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ನಮಗೇನು ಭಿಕ್ಷೆ ಕೊಡ್ತಾ ಇಲ್ಲ, ಗೌರವಧನ ಗೌರವ ಪೂರ್ಣವಾಗಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಏನೆಲ್ಲ ಬೇಡಿಕೆಗಳನ್ನು ಇಟ್ಟರು ಆಶಾ ಕಾರ್ಯಕರ್ತೆಯರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಏನೊಂದು ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರನ್ನು ಪ್ರತಿಭಟನೆ ನಡೆಸಿರುವಂತದ್ದು. ಏನು ಆಶಾ ಕಾರ್ಯಕರ್ತರಲ್ಲಿ ಏನು ಕೊಡ್ತಕ್ಕಂತ ಗೌರವಧನ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತು ಈ ಗೌರವಧನ ವಿಳಂಬ ಆಗ್ತಾ ಇರುವುದರಿಂದ ಪ್ರತಿ ಆಶಾ ಕಾರ್ಯಕರ್ತೆ ಪ್ರತಿ ತಿಂಗಳು 500ರಿಂದ 1000 ರೂಪಾಯಿವರೆಗೆ ಆರ್ಥಿಕ ನಷ್ಟವನ್ನು ಅನುಭವಿಸುವಂತಹದ್ದು ಕೂಡ ನಡೀತಾ ಇದೆ. ಅಂದ್ರೆ ಕೊಡುವಂತ ಸಂಬಳ ಸಾಕಷ್ಟು ಕಡಿಮೆ ಇರುವುದರಿಂದ ಇದರಿಂದ ಅವರು ಜೀವನ ನಡೆಸುವುದು ಮತ್ತು ಶಾಲಾ ಕಾಲೇಜ್ ಆಗಿರ್ಬೋದು ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇವೆಲ್ಲವನ್ನು ಕೂಡ ಕೊಟ್ಟುವುದು ಮತ್ತು ಮನೆಗೆ ಬೇಕಾದಂತ ಎಲ್ಲವೂ ಕೂಡ ನಿರ್ವಹಣೆ ಮಾಡುವುದಕ್ಕೆ ತುಂಬಾ ಕಷ್ಟ. ಆದ್ದರಿಂದ ಸರ್ಕಾರ ಏನು ವಿವಿಧ ಬೇಡಿಕೆಯನ್ನು ಈಡೇರಿಸಬೇಕು ಮತ್ತು ಈ ಕೊಡ್ತಕ್ಕಂಥ ಸಂಬಳ ಸಾಕಾಗುವುದಿಲ್ಲ, ಇನ್ನೊಂದು ಹೆಚ್ಚಿಗೆ ಕೊಡ್ಬೇಕಂತಕ್ಕಂಥದ್ದು ಕೂಡ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ನಡೆಸುವಂತದ್ದು ಪ್ರಕರಣ ನಡೀತೇವೆ. ಸಂತೋಷ್, ಧನ್ಯವಾದಗಳು ರಾಜು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಈ ಪ್ರತಿಭಟನೆ ಇವತ್ತು ನೆನ್ನೆದಲ್ಲ, ನಿರಂತರವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕೇಂದ್ರದಿಂದ ಕೊಡಬೇಕಾಗಿರುವಂತಹ ಪಾಲು ಕೊಟ್ಟಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಹೇಳ್ತಾರೆ. ಈ ನಡುವೆ ಗಂಡ ಹೆಂಡಿರ ನಡುವೆ ನಡೀತಾ ಇರುವಂತಹ ಜಗಳಕ್ಕೆ ಕೂಸು ಬಡವಾಯಿತು ಅನ್ನುವ ರೀತಿಯಲ್ಲಿ 2 ಸರ್ಕಾರಗಳ ನಡುವಿನ ಕಿತ್ತಾಟಕ್ಕೆ ಮತ್ತೊಂದು ಕಡೆ ನಿರ್ಲಕ್ಷ್ಯಕ್ಕೆ ಈಗ ಆಶಾ ಕಾರ್ಯಕರ್ತೆಯರು ಅವರ ಕುಟುಂಬ ಬಲಿಯಾಗ್ತಾ ಇದೆ. 1 ವರ್ಷ ಇಷ್ಟೊಂದು ಪ್ರಮಾಣದಲ್ಲಿ ಬೆಲೆ ಏರಿಕೆಯಾಗಿದೆ. ಅತ್ಯಂತ ಕಠಿಣವಾಗಿರುವಂತಹ ಸ್ಥಿತಿಯಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ? ಒಂದು ಕುಟುಂಬವನ್ನು ಸರಿದೂಗಿಸೋದಕ್ಕೆ ಸಾಧ್ಯನಾ? ಇವತ್ತಿನ ದಿನಮಾನದಲ್ಲಿ ಕೊಡೋದೇ ಅಲ್ಪ ಸ್ವಲ್ಪ ಗೌರವಧನ, ಅದನ್ನೂ ಕೂಡ ಗೌರವಪೂರ್ವಕವಾಗಿ ಕೊಡೋದಿಲ್ಲ ಅಂತಂದರೆ ಇದು ನಿಜಕ್ಕೂ ಕೂಡ ಅನ್ಯಾಯ ಅಲ್ವೇ?